ಎಷ್ಟೊತ್ತಾಗ್ಬೋದು ಮೀಟಿಂಗ್ ಮುಗಿಯೋದು? ಗೊತ್ತಿಲ್ಲ ಗೀತಾ, ಫೈನಲ್ ಮ್ಯಾಚ್ ಅಲ್ವಾ, ಕ್ರೂಷಿಯಲ್. ಸೊ 3 to 4 hours ಆಗ್ಬೋದು. ಅಷ್ಟೊತ್ ಮೀಟಿಂಗ್ ಮಾಡ್ತೀರಾ? ಗೀತಾ, ಕಂಪನಿ CEO ಬರ್ತಾ ಇದಾರೆ, ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತಾರೆ, ಸ್ಟ್ರಾಟಜಿ ಬಗ್ಗೆ ಹೇಳ್ತಾರೆ. ಆಮೇಲೆ ಫೈನಲ್ ವರ್ಗೂ ಬಂದಿದೀವಿ ಅಂತ ರಿಲ್ಯಾಕ್ಸ್ ಆಗಂಗಿಲ್ಲ, ಫೋಕಸ್ಡ್ ಆಗಿರ್ಬೇಕು. ಸೊ ಇಟ್ ಟೇಕ್ಸ್ ಟೈಮ್. ನಿಜಾನೇ. ಹಾಗಂತ ಬರೀ ಮೀಟಿಂಗ್ ಮಾಡ್ತಾ ಮಾತಾಡ್ತಾ ಕೂತ್ಕೊಳಕ್ ಆಗತ್ತಾ? ನಿಮ್ಮೇಲೆ ನಂಬಿಕೆ ಇಟ್ಬಿಟ್ಟೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ, ನೀವು ಒಳ್ಳೆ ಆಟಗಾರ ಅಂತ. ಯಾವ್ದಕ್ಕೂ ಅವ್ರಿಗೊಂದು ಆತಂಕ ಇರುತ್ತೆ ಅಲ್ವಾ. ಇನ್ನೇನು ಫೈನಲ್ ಮ್ಯಾಚ್ ಆಗೋಯ್ತು, ಕಾಂಟ್ರಾಕ್ಟ್ ಮುಗಿಯುತ್ತೆ. ಇನ್ನು ನಾವ್ಯಾರೋ ಅವ್ರು ಯಾರು. ಮುಂದಿನ ವರ್ಷ ಅದೇ ಟೀಮ್ ಸೆಲೆಕ್ಟ್ ಆದ್ರೆ ಸಂತೋಷ, ಜಾಸ್ತಿ ದುಡ್ಡು ಕೊಟ್ರೆ ಬೇರೆ ಟೀಮ್ಗೆ ಹೋಗ್ತೀವಿ. ಅದಕ್ಕೆ ಲಾಸ್ಟ್ಗೆ ಫೈನಲ್ ಮೀಟು ಪಾರ್ಟಿ ಗೀಟಿ ಎಲ್ಲ ಇರುತ್ತೆ. ಆದ್ರೆ ಈ ಪಾರ್ಟಿನೆಲ್ಲ ಮ್ಯಾಚ್ ಮುಗಿದ್ಮೇಲೂ ಮಾಡ್ಕೋಬಹುದಲ್ವಾ? ಸರಿ, ನೀನ್ ಈ ತರ ಸಜೆಷನ್ ಕೊಟ್ಟಿದ್ಯಾ, ಹಿಂಗೆ ಫಾಲೋ ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ. ನಾನು ಹಂಗೆ ಹೇಳಿಲ್ಲ, ನೀವು ಬೇಗ ಮನೆಗ್ ಬನ್ನಿ ಅಂತ ಹೇಳಿದಷ್ಟೇ. ಬೇಗ ಬಂದ್ರೆ ಏನು? ಏನಿಲ್ಲ. ಮತ್ತ್ಯಾಕೆ ಬೇಗ ಬರ್ಬೇಕು? ಸುಮ್ನೆ. ಓ, ಆದ್ರೂ ಬೇಗ ಮುಗಿಯೋದು ಡೌಟ್ ಆಗಿತ್ತಾ? ಮೀಟಿಂಗ್ ಆದ್ಮೇಲೆ ಕ್ಯಾಪ್ಟನ್ ಅಂತ ಸಪರೇಟ್ ಆಗಿ ಮಾತಾಡಿಸ್ತಾರೆ. ನಾನ್ ಟೀಮ್ನ ಅಡ್ರೆಸ್ ಮಾಡಬೇಕು, ಆಪೋನೆಂಟ್ ನ ಹೇಗೆ ಫೇಸ್ ಮಾಡಬೇಕು, ಆಮೇಲೆ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಲ್ಲ. ಅದಕ್ಕೆ ಬೇರೆ ಪ್ಲೇಯರ್ಸ್ ಅವ್ರ ಒಪಿನಿಯನ್ ಹೇಳ್ತಾರೆ, ಅದಕ್ಕೆ ಇನ್ನೊಬ್ರು ಫೀಡ್ಬ್ಯಾಕ್ ಕೊಡ್ತಾರೆ. ಇದಕ್ಕೆಲ್ಲ ಟೈಮ್ ಆಗುತ್ತೆ. ಆಯ್ತು, ಆದ್ರೆ ಜೋಪಾನ. ಡೋಂಟ್ ವರಿ ಗೀತಾ, ಕೇರ್ಫುಲ್ ಆಗಿರ್ತೀನಿ. ಆಮೇಲೆ ಫೈನಲ್ ಮುಗಿಯೋವರೆಗೂ ಬೇರೆ ಯಾವ ಯೋಚನೆನೂ ತಲೆಗೆ ಹಾಕೋಬೇಡಿ, ಬರೀ ಕಬಡ್ಡಿದೆ ಜಪ ಮಾಡ್ಬೇಕು ನೀವು. ನಾನೇನಾದ್ರೂ ತಪ್ಪಾಗಿ ಹೇಳದ್ನಾ? ಇಲ್ಲ ಗೀತಾ. ಮತ್ತ್ಯಾಕೆ ಸೈಲೆಂಟ್ ಆಗೋದ್ರಿ? ಏನೂ ಇಲ್ಲ, ಸುಮ್ನೆ. ನೀವೇನೋ ಯೋಚನೆ ಮಾಡ್ತಿದ್ದೀರಾ. ಮತ್ತೆ ನನ್ನ ಕೈಯಿಂದ ಯಾವ್ದು ತಪ್ಪ ಆಗದೆ ಇರೋ ತರ ಹೇಗ್ ನೋಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ನಿಮ್ಮಿಂದ ಯಾವ ತಪ್ಪು ಆಗಲ್ಲ, ನೀವ್ ತಪ್ಪು ಮಾಡೋದು ಇಲ್ಲ. ಸಾರಿ, ನಾನ್ ಮತ್ತೆ ಮಕ್ಳ ತರ ಅದನ್ನೇ ಹೇಳ್ತಿದ್ದೀನಿ. ಪಿಂಕಿ ನನ್ಗೇನೋ ಅಂದ್ಲು, ನಾನ್ ಬೇಜಾರ್ ಮಾಡ್ಕೊಂಡಿದೀನಿ, ಅಥವಾ ಸುಮತಿ ಅಮ್ಮ ನಿಮ್ಗೇನೋ ಹೇಳಿದ್ರು, ಇದನ್ನೆಲ್ಲ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೋಬೇಡಿ. ಮನೇಲಿ ಇಂಥದ್ದೆಲ್ಲ ಸಾವಿರ ನಡೀತಾ ಇರುತ್ತೆ, ಅದನ್ನ ಯಾರ ಕೈಲೂ ತಡಿಯಕ್ಕಾಗಲ್ಲ. ಆದ್ರೆ ಅದ್ರ ಬಗ್ಗೆ ನೀವ್ ತಲೆ ಕೆಡಿಸ್ಕೊಂಡ್ ಕೂತ್ರೆ ಮ್ಯಾಚ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಡೋದಕ್ಕಾಗಲ್ಲ. ತುಂಬಾ ವರ್ಷ ಕಷ್ಟಪಟ್ಟ ಮೇಲೆ ನಿಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಫೈನಲ್ ಅಲ್ಲಿ ಚೆನ್ನಾಗಿ ಆಡಿ ಗೆಲ್ಲೋದನ್ನ ನೋಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ ಕೂತ್ಕೋಬೇಡಿ. ಫೈನಲ್ ಅಲ್ಲಿ ಚೆನ್ನಾಗಿ ಆಡಿ ಗೆದ್ರೆ ನಿಮ್ಗೂ ಒಳ್ಳೇದು, ನಿಮ್ ಕಬಡ್ಡಿ ಕರಿಯರ್ಗೂ ಒಳ್ಳೇದು. ಯೋಚನೆ ಮಾಡಿ. ಗೊತ್ತಾಯ್ತು, ಎಲ್ಲ ನಾನು ನೋಡ್ಕೋತೇನೆ, ಡೋಂಟ್ ವರಿ. ಸರಿ, ನೀವಿನ್ ಹೊರಡಿ. ಮಾತಾಡ್ತಾ ನಿಂತ್ರೆ ಇನ್ನೂ ಲೇಟ್ ಆಗೋಗುತ್ತೆ, ಆಮೇಲೆ ಅದಕ್ಕೂ ತಲೆ ಕೆಡಿಸ್ಕೋತೀರಾ. ಬಿಟ್ರೆ ನೀನ್ ಏನೇನೋ ಎಸ್ಯೂಮ್ ಮಾಡ್ಕೋತೀಯ. ಸರಿ, ಬಾಯ್. ಹುಷಾರು. ಹಾಗಾದ್ರೆ ಲಕ್ಕಿ ಮದ್ವೆ ಆಗಿಲ್ಲ ಅಂತ ಕಬಡ್ಡಿ ಲೀಗ್ ಟೀಮ್ ಹತ್ರ ಸುಳ್ಳು ಹೇಳಿದಾನೆ. ಹೌದು ಮೇಡಮ್, ಇದೆಲ್ಲ ಮೋಸ ಅಲ್ವಾ ಮೇಡಮ್? ಒಬ್ಬೊಬ್ಬ ಪ್ಲೇಯರ್ಗೂ ಟ್ರೈನಿಂಗ್ ಕೊಡಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತಾರೆ. ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ಹಾಕೊಂಡು ಗುಮ್ತಾರೆ ನೋಡಿ. ಎಂತ ಗುಡ್ ನ್ಯೂಸ್ ಕೊಟ್ಟೆ ಮಹೇಶ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ಈ ವಿಷಯ ನಿಜಾನ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊ, ಇಲ್ಲಾಂದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್, ಇದಕ್ಕಿಂತ ಎವಿಡೆನ್ಸ್ ಬೇಕು, ಅದನ್ನ ನಾನ್ ಕಲೆಕ್ಟ್ ಮಾಡ್ತೇನೆ. ಎವಿಡೆನ್ಸ್ ಕಲೆಕ್ಟ್ ಮಾಡು ಮಹೇಶ, ಒಳ್ಳೆ ಟೈಮ್ ಬಂದಿದೆ. ಅವ್ನ್ ಎಷ್ಟು ದಿನ ಎಲ್ಲಾ ಕಡೆ ಸುಳ್ಳು ಹೇಳ್ಕೊಂಡು ಓಡಾಡಕ್ಕಾಗತ್ತೆ ಮೇಡಮ್? ಇನ್ ಮೇಲಿಂದ ಅವ್ನ್ ಬ್ಯಾಡ್ ಡೇಸ್ ಶುರು ಆಯ್ತು. ಎಂತ ಕಿಲಾಡಿ ಇದ್ದಾನೆ ನೋಡು ಆ ಲಕ್ಕಿ. ಗೀತನ್ ಮದ್ವೆ ಆಗಿರೋ ವಿಷಯನ ಸೊನಾಲಿ ಹತ್ರ ಹೇಳಿಲ್ಲ, ಸೊನಾಲಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಮನೆಯವ್ರ ಹತ್ರ ವಿಷಯ ಮುಚ್ಚಿಟ್ಟಿದ್ದಾನೆ. ಮದ್ವೆ ಆಗಿರೋ ವಿಷಯನ ಕಬಡ್ಡಿ ಟೀಮ್ ಅವ್ರ ಹತ್ರನೇ ಹೇಳಿಲ್ಲ. ಬಾಬಾ, ಎಲ್ಲಾ ಕಡೆ ಮೋಸ, ಎಲ್ಲಾ ಕಡೆ ಸುಳ್ಳು. ಇಷ್ಟೆಲ್ಲ ಮೋಸ ಮಾಡಿ ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ನೋಡು. ಈ ವಿಷಯ ಗೊತ್ತಾಗ್ಬೇಕು, ಆಮೇಲಿದೆ ಅವನಿಗೆ ಹಬ್ಬ. ಇನ್ನ ನಾಟ ಮುಗೀತು ಮೇಡಮ್. ಮುಗಿಲೇಬೇಕು. ದಿನದಿಂದ ದಿನಕ್ಕೆ ಅವ್ನು ಪಾಪ್ಯುಲರ್ ಆಗ್ತಾನೆ ಇದ್ದಾನೆ, ಅದನ್ನ ನನ್ನಿಂದ ಸಹಿಸೋಕ್ ಆಗ್ತಿಲ್ಲ ಮಹೇಶ. ಈ ವಿಷಯನೆಲ್ಲ ಸ್ಪ್ರೆಡ್ ಮಾಡಿದ್ರೆ ಹೇಗಿರ್ಬೇಕು ಗೊತ್ತಾ? ಅವ್ನ್ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಅವಮಾನದಲ್ಲಿ ನರಳಾಡ್ಬೇಕು, ಹಾಗ್ ಮಾಡ್ಬೇಕು. ಆ ಎವಿಡೆನ್ಸ್ ನ ನಾನ್ ಕಂಡಿಡಿತೀನಿ ಮೇಡಮ್. ಮೊದ್ಲ ಕೆಲ್ಸ ಮಾಡು. ಅವ್ರಿಬ್ರು ಎಂಗೇಜ್ ಆಗಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ನನ್ನ ಹತ್ರ ಇದೆ. ಅವ್ರಿಬ್ರು ಜೊತೆಲಿರೋ ಫೋಟೋಸ್ಗಳು ನನ್ನ ಹತ್ರ ಇದೆ. ಈ ವಿಷಯನ ಲಕ್ಕಿ ಮುಚ್ಚಿಟ್ರು, ಸೊನಾಲಿ ಅವ್ರ ಅಮ್ಮ ಈ ವಿಷಯನ ಮುಚ್ಚಿಡಲ್ಲ. ಪಕ್ಕಾ ನ್ಯೂಸ್ ಮಾಡೇ ಮಾಡ್ತಾರೆ ನೋಡು. ನೀನೀಗ ಮಾಡ್ಬೇಕಾಗಿರೋದಿಷ್ಟೇ,
ಅವರು ಕಬಡ್ಡಿ ಲೀಗ್ ಟೀಮ್ ಜೊತೆ ಬ್ಯಾಚುಲರ್ ಅಂತ ಸೈನ್ ಮಾಡಿದಾರ ಅನ್ನೋದನ್ನ ನೀನ್ ಕನ್ಫರ್ಮ್ ಆಗಿ ತಿಳ್ಕೋಬೇಕು. ಅಗ್ರಿಮೆಂಟ್ ನ ನಾನ್ ಮನೇಲಿ ಎಲ್ಲಿದೆ ಅಂತ ಹುಡುಕ್ತೀನಿ. ಓಕೆನಾ? ಓಕೆ ಮೇಡಮ್. ನಿನ್ ವೆಡ್ಡಿಂಗ್ ಆನಿವರ್ಸರಿ ಅಂತ ಎಷ್ಟು ಸಂಭ್ರಮ ನಿರೀಕ್ಷೆ ಇಟ್ಕೊಂಡಿದ್ದೆ. ಲಕ್ಕಿ ನೆನೆ ಬರ್ದೇ ಇರೋದ್ರಿಂದ ನಿನ್ನ ಆಸೆ ಕನಸುಗಳಿಗೆ ಕಲ್ಬಿತ್ತು ಅಲ್ವೇನೆ? ಬಿಡಿ ಅಮ್ಮ, ಯಾಕೆ ಮತ್ತೆ ಮತ್ತೆ ಆಗೋಗಿರೋದನ್ನ ನೆನ್ಸ್ಕೋಬೇಕು? ಆಗೋಗಿರೋದನ್ನ ಬಿಟ್ಬಿಡೋಣ, ಮುಂದೇನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ನಾವ್ ಇವತ್ತು ಬದುಕ್ಬೇಕಂತೆ, ಖುಷಿಯಾಗಿರ್ಬೇಕಂತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಬಿಡಿ. ಲಕ್ಕಿಯವ್ರು ಬೇಕು ಅಂತ ಹೀಗೇನಾದ್ರೂ ಮಾಡಿದ್ರ? ಇಲ್ಲ ತಾನೆ. ಪಾಪ ಅವರು ಕಷ್ಟದ ಪರಿಸ್ಥಿತಿಲಿದ್ರು, ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಯಾರೋ ಅವ್ರನ್ನ. ಅವ್ರು ಹೆಂಗ್ ಬರೋದಕ್ಕಾಗ್ತಿತ್ತು ಹೇಳಿ? ನೀನ್ ಹೇಳೋದು ನಿಜ ಗೀತಾ. ಆದ್ರೆ ಎಲ್ಲಾ ಹೆಣ್ಮಕ್ಳು ನಿಂತರ ಮನೇನ, ಗಂಡನ್ನ, ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಲ್ವಾ? ಆನಿವರ್ಸರಿ ಈ ವರ್ಷ ಅಲ್ದಿದ್ರೆ ಮುಂದಿನ ವರ್ಷ ಬಂದೇ ಬರುತ್ತೆ. ಆದ್ರೆ ನೀನ್ ಲಕ್ಕಿಗೆ ತಾಯಿ ಆಗ್ತಿರೋ ವಿಷಯ ಹೇಳ್ಬೇಕು ಅಂತ ಇದ್ದೆ. ಆ ವಿಷಯ ಹೇಳ್ದೆ ನಿನ್ ಮನ್ಸಿಗೆ ತುಂಬಾ ನೋವಾಗಿರತ್ತೆ ಅಲ್ವಾ? ಪರವಾಗಿಲ್ಲ ಬಿಡಿ ಅಮ್ಮ, ಅದಕ್ಕೂ ಇನ್ನೊಂದು ಅವಕಾಶ ಸಿಗುತ್ತೆ. ಅವಕಾಶಕ್ಕೇನು ಸಿಗುತ್ತೆ, ಆದ್ರೆ ನಿನ್ನೆ ಅಷ್ಟೇ ಸಂಭ್ರಮ ಇರಬೇಕು ಅಲ್ವಾ ಗೀತಾ? ಅವಕಾಶಕ್ಕೆ ನಾವು ಕಾಯ್ತಾ ಕೂರಬಾರ್ದು, ನಾವೇ ಸೃಷ್ಟಿ ಮಾಡ್ಕೋಬೇಕು. ಏನ್ ಹೇಳ್ತಿದ್ದೀರಾ ಅಮ್ಮ? ನಿನ್ನೆ ಅಂತೂ ನೀನ್ ಗರ್ಭಿಣಿ ಅನ್ನೋ ವಿಷಯ ಲಕ್ಕಿಗೆ ಹೇಳಕ್ ಆಗ್ಲಿಲ್ಲ. ಆದ್ರೆ ಇವತ್ತವನ್ ಮನೇಲಿ ಇದಾನೆ ಅಲ್ವಾ, ಹೇಳ್ಬಿಡು. ಅಮ್ಮ, ಅತ್ಗೇನು ನನ್ಗೆ ಇದನ್ನೇ ಹೇಳ್ತಿದ್ದಾರೆ. ಆದ್ರೆ ನಂಗ್ಯಾಕೋ ಈಗ್ಲೇ ಲಕ್ಕಿಯವ್ರಿಗೆ ವಿಷಯನ ಹೇಳೋದ್ ಬೇಡ ಅನ್ನಿಸ್ತಿದೆ. ಇನ್ನೊಂದ್ ಸಂತೋಷದ ಸಂದರ್ಭ ಬರುತ್ತೆ, ಅವಾಗ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತೀನಿ. ಗೀತಾ, ನೀನು ಗರ್ಭಿಣಿ ಅಂತ ಗೊತ್ತಾಗಿ ನಿನ್ಗೆ ಈಗಾಗ್ಲೇ 15 ದಿನ ಆಗಿದೆ. ಇಷ್ಟೊತ್ಗಾಗ್ಲೇ ಲಕ್ಕಿಗೆ ನೀನ್ ಈ ವಿಷಯ ಹೇಳ್ಬಿಡ್ಬೇಕಾಗಿತ್ತು. ತಡ ಆದಷ್ಟು ವಿಷಯ ಸ್ವಾರಸ್ಯನ ಕಳ್ಕೊಳತ್ತೆ ಅಲ್ವಾ? ಲಕ್ಕಿ ತಾನ್ ಅಪ್ಪ ಆಗ್ತಿದೀನಿ ಅನ್ನೋ ವಿಷಯ ಇಷ್ಟ ದಿನ ನೀನ್ ಮುಚ್ಚಿಟ್ಟೆ ಅಂತ ಅವ್ನ್ ಬೇಜಾರ್ ಮಾಡ್ಕೋಬಹುದು. ಅಷ್ಟೆಲ್ಲ ಲೇಟ್ ಮಾಡಲ್ಲ ಅಮ್ಮ, ಆದಷ್ಟು ಬೇಗನೆ ಹೇಳ್ತೀನಿ. ನನಗೆ ಲಕ್ಕಿಯವ್ರಿಗೆ ಮಕ್ಳೇ ಆಗಲ್ಲ ಅಂತ ಅನ್ಕೊಂಡಿದ್ವಿ, ಅಂಥದ್ರಲ್ಲಿ ಮಗು ಆಗ್ತಿದೆ ಅನ್ನೋದೇ ದೊಡ್ಡ ಸಂಭ್ರಮ. ಲಕ್ಕಿಯವ್ರ ಮನಸ್ಥಿತಿ ಬೇರೆ ಈಗ ಅಷ್ಟು ಚೆನ್ನಾಗಿಲ್ಲ. ಕಿಡ್ನಾಪ್ ಆಗಿರೋ ಶಾಕ್ ಇಂದ ಅವ್ರು ಹೊರಗೆ ಬಂದಿಲ್ಲ ಇನ್ನು. ಅವ್ರನ್ನ ಯಾತಕ್ ಕಿಡ್ನಾಪ್ ಮಾಡಿದ್ರು, ಯಾರು ಕಿಡ್ನಾಪ್ ಮಾಡಿದ್ರು, ಈ ಗೊಂದಲದಲ್ಲಿದ್ದಾರೆ. ಜೊತೆಗೆ ಅವ್ರ ಫ್ರೆಂಡ್ ಬೇರೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತೆ, ಅದು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನನಗೆ ಖುಷಿ ವಿಚಾರ ಹೇಳಿದ್ರೆ ಅದ್ರ ಬಗ್ಗೆ ಪೂರ್ತಿಯಾಗಿ ಖುಷಿ ಪಡೋದಕ್ಕೂ ಆಗಲ್ಲ. ಬೇರೆ ಎಲ್ಲ ವಿಷಯಗಳಲ್ಲಿ ಇದು ಒಂದು ಆಗೋಗುತ್ತೆ. ಲಕ್ಕಿಯವರು ಒಳ್ಳೆ ಮೂಡಲ್ಲಿದ್ದಾಗ ಅವ್ರಿಗೆ ಈ ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ. ಈ ವಿಷಯ ಕೇಳಿದ ತಕ್ಷಣ ಅವ್ರು ಕುಣಿದು ಕುಪ್ಪಳಿಸ್ಬಿಡ್ಬೇಕು, ಮನೆಯಲ್ಲಿ ಹೊಸ ಖುಷಿ ಅಲ್ಲೇನೆ ಹೇಳ್ಬೇಕು. ನಾನು ಅವ್ರ ಖುಷಿ ಪಡೋದನ್ನ ಕಣ್ಣಾರೆ ನೋಡ್ಬೇಕಮ್ಮ. ಆ ಸಂತೋಷದ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಈ ವಿಷಯದಲ್ಲಿ ಬಲವಂತ ಮಾಡ್ಬೇಡಿ. ಅಲ್ವೇ ಗೀತಾ, ನಾನು ನಿನಗೆ ಅವಕಾಶನ ಸೃಷ್ಟಿ ಮಾಡ್ಕೊ ಅಂದ್ರೆ ನೀನು ಸಂತೋಷ ಸಂಭ್ರಮನ ಸೃಷ್ಟಿ ಮಾಡ್ಕೋತೀನಿ ಅಂತ ಹೇಳ್ತಿದ್ಯಾ. ಮನುಷ್ಯನಿಗೆ ಅವಕಾಶಕ್ಕಿಂತ ಆನಂದ ಮಾರ್ಗನೇ ಮುಖ್ಯ. ತನ್ನ ಖುಷಿನ ತಾನೇ ಕಂಡ್ಕೊಂಡ್ರೆ ಅವಕಾಶಗಳು ತಾನಾಗೆ ಬರುತ್ತೆ. ನಿನ್ನಿಷ್ಟ, ನಿಂಗೆ ಹೇಗ ಅನ್ಸುತ್ತೆ ಹಾಗ್ ಮಾಡು. ಆದ್ರೆ ವಿಷಯನ ಆದಷ್ಟು ಬೇಗ ಹೇಳ್ಬಿಡು. ಇದೇನಿದು? ಹೆಂಡತಿಗೋಸ್ಕರ ಬಾಗ್ಲಲ್ಲೇ ನಿಂತ್ಕೊಂಡು ಕಾಯೋ ತರ ಇದೆ. ಕೈಯಲ್ಲಿ ಫ್ಲವರ್ ಬೊಕ್ಕೆನೇ ಇಲ್ಲ. ಬರೀ ಫ್ಲವರ್ ಯಾಕೆ, ದೊಡ್ಡ ಸನ್ಮಾನನೇ ಮಾಡ್ತೀನಿ. ಇದೇ ಖುಷಿ ಹೇಳ್ಬಿಡು.
ಬೆಳಗ್ಗೆಯಿಂದ ಎಲ್ಲೋಗಿದೆ? ಮನೇಲಿ ಕುತ್ಕೊಳ್ಳೋದಕ್ಕಿಂತ ಹೊರಗಡೆ ಹೋಗಿ ವಾಕ್ ಮಾಡ್ಕೊಂಡ್ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಇಷ್ಟೊತ್ತಲ್ಲಿ? ನಾನ್ ನಂಬೇಕಿದನ್ನ. ನಂಬಿಡಿ ಬಿಡಿ. ಯಾಕೆ ಹೆಂಡತಿ ಅಂದ್ರೆ 3 ಹೊತ್ತು ಮನೆಯಲ್ಲೇ ಕುತ್ಕೊಂಡಿರ್ಬೇಕಾ? ಅವಳಿಗೆ ಬೇರೆ ಕೆಲ್ಸನೇ ಇರಲ್ವಾ? ತುಂಬಾ ಕೆಲ್ಸಗಳಿತ್ತು, ಅದಕ್ಕೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ ಬರೋದಕ್ಕೆ ಇಷ್ಟೊತ್ತಾಯ್ತು. ಕೆಲ್ಸಗಳೆಲ್ಲ ಮುಗೀತಾ ಅಥವಾ ಇನ್ನ ಇದೆಯಾ? ಇದೆ, ಒಂದೊಂದಾಗೆ ನಡೀತಾ ಇದೆ. ಮದ್ವೆ ಆದ್ಮೇಲೆ ಗಂಡಂಗೆ ಹೇಳ್ದೇ ಇರೋ ಅಂತ ಪರ್ಸನಲ್ ಕೆಲ್ಸಗಳಿರುತ್ತಾ ಹೆಂಡತಿಗೆ? ಓಹೋ, ಅದನ್ನೆಲ್ಲ ತಿಳ್ಕೊಬೇಕು ಅಂತ ಆಸೆನಾ ನಿಮ್ಗೆ? ನನಗೇನ್ ಬೇಕಾಗಿಲ್ಲ, ಆದ್ರೆ ಇರೋ ವಿಷಯನ ಹೇಳ್ಬೇಕಾಗಿರೋದು ಹೆಂಡತಿ ಅದೊಳ ಕರ್ತವ್ಯ. ಹೇಳಲಿಲ್ಲ ಅಂದ್ರೆ ಅಡ್ಡದಾರಿ ಹಿಡಿತಿದ್ದಾಳೆ ಅಂತ ಅರ್ಥ. ಮನೆ ದೀಪನ ಬೆಳಗ್ಲಿ ಅಂತ ಸೊಸೆನ ಕರ್ಕೊಂಡ್ ಬರೋದು, ಮನೆ ಮರ್ಯಾದಿನ ಹಾಳು ಮಾಡ್ಲಿ ಅಂತ ಅಲ್ಲ. ನಾನು ನಿಮ್ ಮನೆಗೆ ವಿಲನ್ ಮಾಡ್ತಿದ್ದೀರಾ? ಅಲ್ಲ, ನೀನ್ ಯಾವತ್ತು ಒಳ್ಳೆ ಕೆಲಸ ಮಾಡಿದ್ಯಾ ಹೇಳು? ಏನೋ ಹೇಳಿದಲ್ಲ, ಲಕ್ಕಿನ ಬೀದಿ ನಿಲ್ಲಿಸ್ತೀನಿ ಅಂತ. ಯಾವ ಬೀದಿ ನಿಲ್ಲಿಸ್ತೀನಿ ಅಂತ ನೋಡ್ಕೊಬರಕ್ ಹೋಗಿದ್ಯಾ ಪಿಂಕಿ? ಮಾತೆಲ್ಲೆಲ್ಗೂ ಹೋಗ್ತಿದೆ. ನೀನು ಎಲ್ಲಿಗೆ ಹೋಗಿದ್ಯಾ ಅನ್ನೋ ವಿಷಯನ ಮುಚ್ಚಿಡ್ತಿದ್ಯಾ. ಇದು ಈ ಮನೆ ಮರ್ಯಾದೆ ಉಳಿಸೋ ಸೀಕ್ರೆಟಾ? ಮನೆ ಮರ್ಯಾದೆ ಯಾರು ಹಾಳು ಮಾಡ್ತಿದ್ದಾರೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ ತಮ್ಮ ಎಂತ ದೊಡ್ಡ ವ್ಯಕ್ತಿ ಅಂತ ಇಡೀ ಜಗತ್ಗೆ ಗೊತ್ತಾಗುತ್ತೆ ಬಿಡಿ. ನೀನು ಲಕ್ಕಿ ಫ್ಯೂಚರ್ನ ಹಳ್ಳಕ್ ಬೀಳ್ಸೋ ಪ್ರಯತ್ನ ಮಾಡ್ತಿದ್ಯಾ? ನಾನೇನ್ ಹಾಗೆ ಮಾಡ್ತಾ ಇಲ್ಲ. ನಿಮ್ ತಮ್ಮ ದೊಡ್ಡ ಮರ್ಯಾದಸ್ತು ಕುಟುಂಬದ ಹುಡುಗ ಅಲ್ವಾ? ಅವನು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡ್ ಹೋಗ್ತಾನೆ ಈ ಮನೆ ಮರ್ಯಾದೆನ. ನಿಂಗೆ ಎಷ್ಟ್ ಹೇಳಿದ್ರು ಅರ್ಥನೇ ಆಗಲ್ಲ ಅಲ್ಲ. ಒಡ್ಡಾಗ್ ಓಡಾಡ್ಕೊಂಡಿರ್ತೀಯ ಕಣೆ. ಈಗ ನೋಡಿದ್ರೆ ಕಾಲಿಗೆ ಏಟ್ ಮಾಡ್ಕೊಂಡಿದ್ಯಾ. ನಾನ್ ಕೇರ್ಫುಲ್ ಆಗೇ ಇರ್ತೀನಮ್ಮ. ಏನ್ ಕೇರ್ಫುಲ್ ಆಗಿರ್ತೀಯೋ ಏನು. ಅಲ್ಲ, ನಿನ್ ಫ್ರೆಂಡ್ ಮನೆಗ್ ಹೋಗಿದ್ಯಲ್ಲ 2 ದಿನಕ್ಕೋಸ್ಕರ, ಹೇಗ್ ನೋಡ್ಕೊಂಡ್ರು? ಚೆನ್ನಾಗ್ ನೋಡ್ಕೊಂಡ್ರು. ನಂಗ್ ಒಂದ್ ಕೆಲ್ಸ ಮಾಡಕ್ಕೂ ಬಿಟ್ಟಿಲ್ಲ ಅವ್ರು, ಗೊತ್ತಾ? ನಾನ್ ಹೋಗಿ ರೆಸ್ಟ್ ಮಾಡಿ ಹುಷಾರಾಗ್ಬಿಟ್ ಬಂದೆ. ಅದ್ರ ಬಗ್ಗೆ ನನಗ್ ಅನುಮಾನನೇ ಇಲ್ಲ ಕಣೆ. ಗಿರ್ಜಕ್ಕ ನಿನ್ನನ್ನ ಚೆನ್ನಾಗೇ ನೋಡ್ಕೊಂಡಿರ್ತಾರೆ. ಆದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಒಂದ್ಸಲ ಡಾಕ್ಟರ್ ಹತ್ರ ವಿಚಾರಿಸೋದು ಒಳ್ಳೇದಲ್ವಾ? ಅದಕ್ಕೆ ನೀನ್ ಅಪಾಯಿಂಟ್ಮೆಂಟ್ ತಗೋ, ನಾನು ನಿನ್ ಜೊತೆ ಬರ್ತೀನಿ. ಅಮ್ಮ, ಬರೀ ಚೆಕಪ್ ಅಲ್ಲ, ಸ್ಕ್ಯಾನಿಂಗು ಮಾಡಿಸ್ಕೊಂಡ್ ಬಂದಿದ್ದೀನಿ. ಡಾಕ್ಟರ್ ಹೇಳಿದಾರೆ ನಿಮ್ಗಾಗಿರೋ ಪೆಟ್ಟಿಂದ ಮಗುಗೇನು ಎಫೆಕ್ಟ್ ಆಗಿಲ್ಲ ಅಂತ. ಸೊ ತಲೆ ಕೆಡಿಸ್ಕೋಬೇಡಿ. ಏನೋ ಕಂಟಕ ಇತ್ತು ಅನ್ಸುತ್ತೆ, ಹೋಯ್ತು ಬಿಡು. ಇನ್ಮೇಲಾದ್ರೂ ಹುಷಾರಾಗಿರು. ನಿನಗ್ ಮಗು ಆಗೋವರೆಗೂ ನಿನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೆ ನಗು ಕಣೆ, ಆದ್ರೆ ಧರ್ಮಸಂಘದಲ್ಲಿರೋದ್ ನಾನು. ನಿನ್ ಗಂಡನ್ಗೂ ಈ ವಿಷಯ ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅವ್ನ್ಗ್ ಉತ್ತರ ಕೊಡ್ಬೇಕಾದವಳು ನಾನು. ಹೇಳ್ತೀನಲ್ವಾ, ಬಿಡಿ ಅಮ್ಮ. ಗೀತಾ, ಇಂಥ ವಿಷಯಗಳನ್ನ ಗಂಡನಿಂದ ಮುಚ್ಚಿಡ್ಬಾರ್ದು. ನಿಂಗೆ ಎಷ್ಟ್ ದಿನ ಅಂತ ಮುಚ್ಚಿಡ್ತೀಯ ಹೇಳು? ಚೆನ್ನಾಗಿರಲ್ಲ ಕಣೆ. ಇನ್ನೇನ್ ಫೈನಲ್ ಮ್ಯಾಚ್ ಹತ್ರ ಬಂತಮ್ಮ. ಅದೊಂದು ಆಗೋದ್ರೆ ಗೆದ್ ಖುಷಿಲ್ ಅವ್ರು ಬಂದಿರ್ತಾರಲ್ಲ, ಆಗ ಹೇಳ್ಬಿಡ್ತೀನಿ. ನಮ್ಗೇನು ವ್ಯತ್ಯಾಸ ಬೀಳಲ್ಲ ಕಣೆ, ಆದ್ರೆ ಲಕ್ಕಿಗ್ ವ್ಯತ್ಯಾಸ ಆಗಲ್ವಾ? ಅವನು ತಂದೆ ಆಗ್ತಿದ್ದಾನೆ, ಆ ವಿಷಯ ಅವನಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾನೆ. ಇಷ್ಟು ದಿನದ ಸಂತೋಷನ ನಾವು ಅವನಿಂದ ಕಿತ್ಕೊಂಡಿದೀವಿ ಅಂತ ನಿಂಗೆ ಅನ್ಸ್ತಾ ಇಲ್ವಾ? ಅನ್ಸುತ್ತಮ್ಮ, ಆದ್ರೆ ಒಂದ್ ಸಂತೋಷದ ಸಂದರ್ಭದಲ್ಲಿ ಅವ್ರಿಗೆ ಈ ಸಂತೋಷದ ವಿಷಯ ಹೇಳಿದ್ರೆ ಜೊತೆಗ್ ಸೇರಿ ತುಂಬಾ ಖುಷಿ ಪಡ್ತಾರಲ್ಲ, ನಾನು ಅದನ್ನ ನೋಡೋದಕ್ ಕಾಯ್ತಿದ್ದೀನಿ. ಏನೋ ಏನು ನನ್ ಬಗ್ಗೆ ಮಾತಾಡ್ತಿರೋ ಹಾಗ ಅನಿಸ್ತಾ ಇದೆ. 1000 ಇರುತ್ತೆ ನಮ್ಮಿಬ್ರದು, ನಿಮ್ಗೇನು? ನಿಮ್ಮಮ್ಮ ಜೊತೆ ಏನ್ ಬೇಕಾದ್ರೆ ಮಾತಾಡ್ಕೊ. ನಮ್ಮಮ್ಮ ಜೊತೆ ಏನ್ ಮಾತಾಡ್ತಿದ್ಯ ಅಂತ ನಂಗೆ ಗೊತ್ತಾಗ್ಬೇಕು. ಹೇಳ್ಬಿಡ್ಲ ಅವನ್ಗೆ? ಬೇಡ ಅಮ್ಮ, ಆತರ ಹೇಳ್ಬಿಟ್ರೆ ನಂಗೆ ತುಂಬಾ ಬೇಜಾರಾಗೋಗುತ್ತೆ. ನಿಮ್ಮಿಬ್ರ ಮಧ್ಯೆ ನಾನ್ ಬರಲ್ಲಪ್ಪ. ಏನಮ್ಮ ನೀನು ಅವಳ ಪಾರ್ಟಿ ಸೇರ್ಕೊಂಡು? ಫಸ್ಟ್ ನಾನ್ ನಿನ್ ಮಗ, ಆಮೇಲೆ ಅವಳು ನಿನ್ ಸೊಸೆ. ಅಯ್ಯೋ, ನಾನ್ ಯಾರ ಕಡೆನೂ ಇಲ್ಲಪ್ಪ, ನಾನ್ ನ್ಯೂಟ್ರಲ್. ಆಕ್ಚುಲ್ ಗಾದೆ ಇರೋದು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ. ಇವ್ರು ನೋಡಿದ್ರೆ ಮಗನ್ ಕಡೆನೂ ಇಲ್ಲ, ಸೊಸೆ ಕಡೆನೂ ಇಲ್ಲ. ಹೆಂಗಿದಾರ ನೋಡಿ. ಗೀತಾ, ನಿಮ್ಗೆ ಯಾಕೋ ತುಂಬಾ ಓವರ್ ಆಯ್ತು. ಎಲ್ರಿಗೂ ಮೋಡಿ ಮಾಡಿ ನಿನ್ ಕಡೆ ಹೇಳ್ಕೊತಾ ಇದ್ಯಾ. ಹಂಗೆ ಅನ್ಕೊಳ್ಳಿ, ನಾನೇನ್ ಮಾಡಕ್ಕಾಗಲ್ಲ. ಇವಾಗ ಪ್ಲೇಟ್ ಚೇಂಜ್ ಮಾಡಿದ್ ಸಾಕು. ನನ್ ಬಗ್ಗೆ ತಾನೇ ಮಾತಾಡ್ತಿದ್ದು, ಅದೇನು ಅಂತ ಹೇಳು. ಅಮ್ಮ, ನೀನದ್ ಹೇಳಮ್ಮ. ಅಯ್ಯೋ, ನನಗೇನು ಗೊತ್ತಿಲ್ಲ, ನೀನ್ ಹೆಂಡತಿ ಕೇಳ್ಕೊ. ಗೀತಾ, ಹೇಳ್ತೀಯ ಇಲ್ವೋ? ಏನೋ ಹೇಳ್ಬೇಕು ಅಂತಿದ್ಯಲ್ಲ, ಬೇಗ ಹೇಳು. ನಾನ್ ಹೇಳಲ್ಲ. ಅಂತದಿಂತದ್ದು ಏನೂ ಇಲ್ಲ. ಆನಿವರ್ಸರಿ ದಿನದಿಂದ ನೋಡ್ತಾ ಇದ್ದೀನಿ. ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ, ಬಟ್ ಏನು ಅಂತ ಹೇಳ್ತಾ ಇಲ್ಲ. ನಿಮ್ ಫೈನಲ್ ಮ್ಯಾಚ್ ಮುಗಿಸ್ಕೊಂಡ್ ಬನ್ನಿ, ಆಮೇಲೆ ಹೇಳ್ತೀನಿ.
ಅವೆಲ್ಲ ನನ್ಗೆ ಗೊತ್ತಿಲ್ಲ. ಮ್ಯಾಚ್ ಮಾಡೋದು ಮ್ಯಾಚ್ ನಡೆಯುತ್ತೆ, ವಿಷಯ ಏನು ಅಂತ ಹೇಳ್ಬೇಕಷ್ಟೇ. ಬಲ್ವಂತ ಮಾಡ್ಬೇಡಿ. ನನ್ನನ್ ಮಧ್ಯೆ ಎಳಿಬೇಡ ಕಣೋ. ನಿನ್ ವಿಷಯ ನಾನು ಇವಳ ಹತ್ರ ಹೇಳಲ್ಲ, ಇವಳ ವಿಷಯ ನಿನ್ ಹತ್ರ ಹೇಳಲ್ಲ. ನೀನುಂಟು, ನಿನ್ ಹೆಂಡತಿ ಉಂಟು. ನಾನ್ ಹೊರಟೆ. ಒಂದ್ ನಿಮಿಷ ಎಲ್ಲಿ ಹೋಗ್ತಾ ಇದ್ಯಾ? ಅವಳು ನಿನ್ ವಿಷಯ ಹೇಳಿದಾಳೆ, ನನಗೆ ಹೇಳಿಲ್ಲ. ಏನರ್ಥ? ನೀವಿಬ್ರು ಒಂದ್ ಟೀಮು, ನಾನ್ ಬೇರೆಯವನು ಅಲ್ವಾ? ನೀವೇ ತಾನೇ ಹೋಗಿರೋದು ಬೆಂಗಳೂರು ಬೇಕು ಅಂತ. ಓಹೋ, ನನ್ನ ಬೆಂಗಳೂರು ಹೋಗೋ ತರ ಮಾಡಿ ನಿಮ್ಮನ್ನೆಲ್ಲ ಒಂದ್ ಮಾಡಿ ಟೀಮ್ ಅಪ್ ಮಾಡ್ಕೊಂಡು ನಮ್ಮನ್ನೆಲ್ಲ ಡಿವೈಡ್ ಮಾಡ್ತಾ ಇದ್ದಾಳಮ್ಮ ಇವಳು. ಇವಳು ಸಪೋರ್ಟ್ ಮಾಡ್ತಾ ಇದ್ಯಾ ನೀನು? ನನ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ಳು ಹೇಳಿದ್ರೆ ನೀನ್ ಕೇಳಿಸ್ಕೊ, ಹೇಳಿಲ್ವಾ ಬಿಟ್ಬಿಡು. ನನ್ನನ್ ಮಧ್ಯೆ ಎಳಿಬೇಡ ಕಣೋ ನೀನು. ನೋಡೋ, ತಂದೆ ತಾಯಿ ಆದವರು ಮಕ್ಕಳ ಸಂಸಾರದಲ್ಲಿ ಅತಿಯಾಗಿ ಮೂಗು ತೂರಿಸಬಾರ್ದಂತೆ. ಎಷ್ಟು ಬೇಕೋ ಅಷ್ಟೇ ಇರ್ಬೇಕಂತ. ಅತಿ ಆದ್ರೆ ಮಕ್ಕಳ ಸಂಸಾರನ ತಂದೆ ತಾಯಿ ಹಾಳು ಮಾಡ್ದಾಗ ಆಗ್ಬಿಡುತ್ತೆ ಅಂತ ಪಾಲಿಸಿ ನಂದು. ಬರ್ಲಾ? ಇವಾಗ ಹೇಳ್ತೀವ ಇಲ್ವಾ? ಹೇಳಲ್ಲ. ಹೇಳಿಲ್ಲ ಅಂದ್ರೆ ಇಲ್ಲೆಲ್ಲ ಓಡಾಡ್ಸ್ಬಿಡ್ತೀನಿ. ಹೇಳು. ಓಡಾಡಕ್ಕೆಲ್ಲ ನನ್ ಕೈಲಿ ಆಗಲ್ಲ. ಕಾಲ್ ಏಟ್ ಮಾಡ್ಕೊಂಡು ಕೂತಿದ್ದೀನಿ. ನಾನ್ ಎದ್ದೇಳಲ್ಲ, ಇಲ್ಲೇ ಕೂತಿರ್ತೀನಿ. ಅಲ್ಲೋ, ಇದೆಲ್ಲ ಬೇಡ. ರೀಸನ್ಸ್ ಎಲ್ಲ ನಡೆಯಲ್ಲಮ್ಮ. ಇನ್ನ ಹೇಗೆ ಎಬ್ಬಿಸ್ಬೇಕು ಅಂತ ಚೆನ್ನಾಗ್ ಗೊತ್ತು. ಎಬ್ಬಿಸ್ಲಾ? ಬಿಡ್ಬೇಡ, ಸುಮ್ನಿರಿ, ನೀವ್ ಅದನ್ನೆಲ್ಲ ಮಾಡ್ಬೇಡಿ. ಮತ್ ವಿಷಯ ಏನು ಅಂತ ಹೇಳು. ವಿಷಯ ಏನು ಅಂದ್ರೆ, ನೀವ್ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗ್ ಮಾಡ್ತಿದ್ದೀರಾ, ಆಟದ ಮೇಲೆ ಚೆನ್ನಾಗ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಅರ್ಜುನ ಅವಾರ್ಡ್ ಬೇಕಾ ಬೇಡವಾ? ಹಲೋ, ಟಾಪಿಕ್ ಚೇಂಜ್ ಮಾಡಿದ್ ಸಾಕು. ನಾ ಟೆನ್ಷನ್ ಇಂದ ಆಚೆ ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಮತ್ತೆ ಟೆನ್ಷನ್ ಕೊಡ್ತಾ ಇದೆಯಲ್ಲ. ಟೆನ್ಷನ್ ಅಂತಿರಲ್ಲ ಲಕ್ಕಿ ಅವ್ರೆ, ಇದು ತಪಸ್ಸಿದ್ದ ಹಾಗೆ. ಸದಾ ಕಾಲ ಇದೇ ಧ್ಯಾನದಲ್ಲಿದ್ರೆ ಮಾತ್ರ ಗೋಲ್ ರೀಚ್ ಆಗಕ್ ಸಾಧ್ಯ ಆಗೋದು. ಆಯ್ತಾಯ್ತು ಸಾಕು. ನೋಡ್ತಾ ಇರು, ಕಪ್ ಗೆದ್ಕೊಂಡ್ ಬರ್ತೀನಿ. ಕಪ್ ಗೆದ್ಕೊಂಡ್ ಬನ್ನಿ, ಆಮೇಲೆ ಮಾತಾಡ್ತೀನಿ. ನೋಡ್ತಾ ಇರು, ಕಾಯ್ತಾ ಇರ್ತೀನಿ. ಗೀತಾ, ನೀನ್ ಇಲ್ಲಿದೀಯಾ? ಇನ್ನೆಲ್ಲಿಗೆ ಹೋಗ್ಲಿ? ಅಲ್ಲ, ಚಿಕ್ಕತ್ತೆ ದೇವಸ್ಥಾನಕ್ ಹೋದ್ರಲ್ಲ, ಅತ್ತೆ ಸೊಸೆ ಯಾವಾಗ್ಲೂ ಜೋಡಿ. ನೀನು ಹೋಗಿರ್ತೀಯೇನೋ ಅಂತ ಅನ್ಕೊಂಡೆ. ಯಾಕೆ ಆಡ್ಕೋತಿದ್ಯಾ? ನಾವ್ ಹೋದಾಗ್ಲೆಲ್ಲ ನಿನ್ನೂ ಕರಿಯಲ್ವಾ? ನೀನೆ ತಾನೇ ಬರಲ್ಲ. ನಾನ್ ಆಡ್ಕೋತಿಲ್ಲ ಕಣೆ, ಯಾವಾಗ್ಲೂ ಅವ್ರ ಜೊತೆ ಹೋಗ್ತಿರ್ತೀಯಲ್ಲ, ಅದಕ್ಕೆ ಹೇಳಿದ್ದು. ಇವತ್ತು ನಾನ್ ಬೆಳಗ್ಗೆನೆ ದೇವಸ್ಥಾನಕ್ ಹೋಗ್ ಬಂದೆ. ಇಲ್ಲೆಲ್ಲ ಕೆಲ್ಸ ಮುಗ್ಸೋಣ ಅಂತ ಅನ್ಕೊಂಡೆ, ಅದಕ್ಕೆ ಅವ್ರೊಬ್ರೆ ಹೋಗ್ ಬಂದಿದ್ದಾರೆ. ನೀವಿಬ್ರು ಯಾವಾಗ್ಲೂ ಒಟ್ಟಿಗೆ ಹೋಗ್ತಿದ್ರಲ್ವಾ, ಅದಕ್ಕೆ ಕೇಳ್ದೆ. ಇದನ್ನೆಲ್ಲ ನಾನೇ ಮಾಡ್ಕೋತಿದ್ದೆ ಕಣೆ, ನೀನ್ ಹೋಗ್ ಬರೋದಲ್ವಾ? ಬೆಳಗ್ಗೆ ದರ್ಶನ ಚೆನ್ನಾಗಾಯ್ತು ಕಣೆ, ಮತ್ತೇನ್ ಸುಮ್ನೆ ಹೋಗ್ ಬರೋದು. ಆದ್ರೂ ಪಾಪ ಅವ್ರೊಬ್ರೆ ಹೋದ್ರು, ಕಂಪ್ನಿ ಕೊಡೋಕಾದ್ರೂ ನೀನ್ ಹೋಗೋದಲ್ವಾ? ಗೀತಾ, ಏನೇ ಕೆಲ್ಸ ಇದ್ರು ನನ್ಗೆ ಹೇಳು, ನಾನ್ ನೋಡ್ಕೋತೀನಿ. ನೀನ್ ಹೋಗ್ಬಿಟ್ ಬಾ. ನನ್ ರೂಮ್ ಕ್ಲೀನ್ ಮಾಡು, ಕಿಚನ್ ಅಲ್ಲಿ ಪಾತ್ರೆ ತೊಳ್ದಾಕು ಅಂತ ಕೆಲ್ಸ ಎಲ್ಲ ನಿಂಗೆ ಹೇಳಕ್ಕಾಗತ್ತೇನೆ? ಯಾಕೆ ಹೇಳೋಕ್ಕಾಗಲ್ಲ? ಕೊಡು, ಇದೆಲ್ಲ ನಾನೇ ಮಾಡ್ಕೋತೀನಿ. ಕೊಡೆ, ನಾನ್ ಮಾಡ್ತೀನಿ, ಪರವಾಗಿಲ್ಲ. ಗೀತಾ, ಇದೆಲ್ಲ ನನಗ್ ಚಿಕ್ಕ ಕೆಲ್ಸಗಳು, ನೀನ್ ಹೋಗ್ಬಿಟ್ ಬಾ, ನಾನು ಇದೆಲ್ಲ ಮಾಡ್ತೀನಿ. ಅಯ್ಯೋ, ಹೇಳ್ದೆ ತಾನೆ ಬೆಳಗ್ ಹೋಗ್ ಬಂದೆ ಅಂತ. ನಾನ್ ಮಾಡ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ. ಯಾಕೆ ನಾನು ಹೋಗ್ತಿಲ್ಲ ಅಂದ್ರೆ ನಿನಗೆ ಯಾಕೆ ಬೇಜಾರು? ಇಲ್ಲ ಕಣೆ, ಚಿಕ್ಕತ್ತೆ ಒಬ್ರೇ ಹೋದ್ರಲ್ಲ, ಅದಕ್ಕೆ ಬೇಜಾರು. ನೀನ್ ಯಾಕೆ ಹೋಗ್ಬರ್ಬಾರ್ದು? ಇಲ್ಲ, ನನ್ಗೇನ್ ಹೋಗ್ಬೇಕಂತ ಅನ್ನಿಸ್ತಿಲ್ಲ. ಯಾವಾಗ್ಲೂ ಮನೇಲೇ ಇರ್ತೀಯ, ಒಂದ್ಸತಿ ದೇವಸ್ಥಾನಕ್ ಹೋಗ್ಬಿಟ್ ಬಾ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಚೆನ್ನಾಗಿರುತ್ತೆ ಗೊತ್ತಾ? ಇಲ್ಲಪ್ಪ, ತುಂಬಾ ಕೆಲ್ಸ ಇದೆ. ನಿನಗಿನ್ ಯಾವ ಕೆಲ್ಸನೇ ಇದೆ? ನನ್ ರೂಮ್ ಕ್ಲೀನ್ ಮಾಡ್ಕೋಬೇಕು ಗೀತಾ. ನನ್ ಡ್ರೆಸ್ಸಸ್ ಎಲ್ಲ ಹಂಗೆ ಬಿದ್ದಿದೆ, ಅದನ್ನೆಲ್ಲ ಐರನ್ ಮಾಡಿ ನೀಟಾಗಿ ಜೋಡ್ಸಿಡ್ಬೇಕು. ಆದ್ರೆ ನೀನ್ ಬಟ್ಟೆನೆಲ್ಲ ಇಸ್ತ್ರಿ ಅವ್ರಿಗೆ ತಾನೇ ಕೊಡೋದು. ಅದು ಈಗ ಹೇಗಿದ್ರು ನಾನು ಫ್ರೀ ಇದೀನಲ್ವಾ, ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ. ಐರನ್ ಕೊಟ್ರೆ ಅವ್ರು ಚೆನ್ನಾಗೇ ಮಾಡಲ್ಲ ಗೀತಾ. ಆದ್ರೂ ದೇವಸ್ಥಾನಕ್ ಹೋಗು ಅಂದಾಗ ಹೋಗಲ್ಲ ಅಂತ ಹೇಳ್ಬಾರ್ದು. ಎಷ್ಟೊಂದ್ ಜನ ಎಷ್ಟೆಷ್ಟೋ ಖರ್ಚು ಮಾಡಿ ಕಷ್ಟಪಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ, ಹೋಗ್ಬಾ. ಹೇಗಿದ್ರು ರೆಡಿ ಆಗಿದ್ಯಲ್ಲ, ಹೋಗ್ಬಿಟ್ಟು ಬಂದ್ಬಿಡು ಒಂದ್ಸತಿ. ನಾನ್ ಇವಾಗ ಹೋಗಲ್ಲ, ನೀನೇನಾದ್ರೂ ಮರ್ತೋಗಿದೀಯೇನೋ ಅಂತ ನೆನಪ್ಸೋಕ್ ಬಂದೆ ಅಷ್ಟೇ. ಸರಿ ನಮ್ಮ ಆಯ್ತು.